ಯಡಿಯೂರಪ್ಪ ಅವರ ಮುನಿಸು ಇನ್ನೂ ಮುಗಿದಿಲ್ವಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಅಂತೂ ಸಿಕ್ಕಿಲ್ಲ. ಯಾಕಂದ್ರೆ ದೆಹಲಿ ಸಭೆ ಆಗಿರ್ಬೋದು, ಸಿಎಂ ಮನೆಯಲ್ಲೂ ಸಂಧಾನ ಮಾಡಲಾಯಿತು, ಇವೆಲ್ಲ ಒಂದ್ ಕಡೆ ಸಕ್ಸಸ್ ಆಗಿದೆ, ಅವರು ಬಿಟ್ಟು ಹೋಗೋದಿಲ್ಲ ಅಂತ ಬಿಜೆಪಿ ಮುಖಂಡರು ಹೇಳ್ತಾ ಇದ್ರು, ಸಿಎಂ ಹೇಳ್ತಾ ಇದ್ರು, ಮತ್ತೊಂದ್ ಕಡೆ ಸೋಮಣ್ಣ ಅವರೇ ಹೇಳಿದ್ದಾರೆ ನಾನು ಹೋಗೋದಿಲ್ಲ ಅಂತ. ಬಟ್ ಇದು ಫೇಲಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ನಾಳೆ ಮಹದೇಶ್ವರ ಬೆಟ್ಟದ ಅಭಿವೃದ್ಧಿ ಕೆಲಸಗಳ ಉದ್ಘಾಟನಾ ಕಾರ್ಯಕ್ರಮ ಇದೆ. ನಿಯಮವನ್ನ ಸಡಿಲಿಸಿ ಯಡಿಯೂರಪ್ಪ ಅವರ ಹೆಸರನ್ನ ಸಿಎಂ ಆಲ್ರೆಡಿ ಹಾಕ್ಸಿದ್ದಾರೆ. ಆದ್ರೆ ಯಡಿಯೂರಪ್ಪ ಅವರು ಬರ್ತಾರಾ, ಗೈರಾಗುವಂತಹ ಸಾಧ್ಯತೆನೇ ಇದೆ ಅಂತ ಹೇಳಲಾಗ್ತಾ ಇದೆ. ನಿಯಮ ಸಡಿಲಿಸಿ ಯಡಿಯೂರಪ್ಪ ಅವರ ಹೆಸರು ಹಾಕ್ಸಿದ್ರೂ ಕೂಡ ನಾನು ಬರಲ್ಲ ಅಂತ ಹೇಳಿ BS ಯಡಿಯೂರಪ್ಪ ಅವರು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಯಡಿಯೂರಪ್ಪ ಬರ್ತಾರಾ ಅಂದ್ರೆ ಸೋಮಣ್ಣ ಅವರು ಈಗ ಇದಕ್ಕೆ ಒಂದು ಜಾಣ ನುಡಿಯ ಉತ್ತರವನ್ನ ಕೊಟ್ಟಿದ್ದಾರೆ. ಮಾದಪ್ಪ ಬೇಕಾದವರನ್ನ ಕರೆಸಿಕೊಳ್ತಾನೆ ಬಿಡಿ ಅಂತ ಹೇಳಿದ್ದಾರೆ ಸೋಮಣ್ಣ ಅವರು. ಬಿಜೆಪಿಗೆ ಈಗ ಮತ್ತಷ್ಟು ಕಗ್ಗಂಟಾಗ್ತಾ ಇದೆ. ಸೋಮಣ್ಣ ಮತ್ತು BS ಯಡಿಯೂರಪ್ಪ ಅವರ ಈ ಒಂದು ಒಳ ಜಗಳ ಏನೂ ಇಲ್ಲ, ಎಲ್ಲರೂ ಇರ್ತಾರೆ ಅಂತ BSYನೂ ಹೇಳಿದ್ರು. ಸೋಮಣ್ಣವ್ರು ನಾನಿಲ್ಲೇ ಇರ್ತೀನಿ, ನಮ್ಮ ನಾಯಕರು ಪಕ್ಷಾತೀತ ನಾಯಕರು ಅಂತ ಹೇಳಿದ್ರು. ಬಟ್ ಒಳ ಜಗಳ, ಅಸಮಾಧಾನ, ಗೊಂದಲ, ಆಕ್ರೋಶ ಇನ್ನೂ ಕೂಡ ಹಾಗೇ ಇದ್ದ ಹಾಗೆ ಕಾಣಿಸ್ತಾ ಇದೆ. ನಾಳೆ ಎಲ್ಲರೂ ಬರ್ತಾರೆ, ಎಲ್ಲರಿಗೂ ಹೇಳಿದ್ದೀವಿ, ಮಾನ್ಯ ಯಡಿಯೂರಪ್ಪನವ್ರಿಗೂ ಹೇಳಿದ್ದೀವಿ, ಮತ್ತೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, CC ಪಾಟೀಲ್ಗೆ ಹೇಳಿದ್ದೀವಿ, ಅಶೋಕ್ ಬತ್ತಿ ಬಂದಿದ್ದಾರೆ, ಜೊಲ್ಲೆ ಬತ್ತಿ ಬಂದಿದ್ದಾರೆ. ಮಾದಪ್ಪ ಯಾರ್ಯಾರು ಕರ್ಸ್ಕೊತಾನೆ, ಮಾದಪ್ಪ ಯಾರ್ಯಾರು ಕರ್ಸ್ಕೊತಾನೆ, ಆಮೇಲೆ ಯಾವಾಗ ಬೇಕು ಅವಾಗ ಕರ್ಸ್ಕೊತಾನೆ. ನಾಳೆ ಎಲ್ಲರೂ ಬರ್ತಾರೆ, ಎಲ್ಲರಿಗೂ ಹೇಳಿದ್ದೀವಿ. ಕರೆಸಿ ಮಾತನಾಡಿದ್ದಾರೆ, ಎಲ್ಲ ಸರಿ ಹೋಗುತ್ತೆ, ಯಾವುದೇ ಗೊಂದಲ ಏನ್ ನಾವ್ಯಾರು ಇದುವರೆಗೂ ಅವ್ರನ್ನ ಭೇಟಿ ಮಾಡಿದೆ 3 ತಿಂಗಳಾಯ್ತು. ಯಾರನ್ನು ಕಡೆಗಣನೆ ಮಾಡೋ ಪ್ರಶ್ನೆ ಇಲ್ಲ. ಎಲ್ಲರೂ ಪಕ್ಷಕ್ಕೆ ಕೆಲಸ ಮಾಡಬೇಕು. ವಿಜಯೇಂದ್ರನು ಕೆಲಸ ಮಾಡ್ತಾ ಇದ್ದಾರೆ, ಸೋಮಣ್ಣನು ಕೆಲಸ ಮಾಡ್ತಿದ್ದಾರೆ, ಉಳಿದವರು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. 1 ಪಾಯಿಂಟ್ ಪ್ರೋಗ್ರಾಮ್ ನಮ್ಮದು. ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಎಲ್ಲ ಚರ್ಚೆ ಆಗೇ ಆಗುತ್ತೆ. ಗೆಲ್ಲುವಂತ ಒಂದು ಅವಕಾಶ ಜಾಸ್ತಿ ಇರೋದ್ರಿಂದ ಅಭ್ಯರ್ಥಿಗಳ ಸಂಖ್ಯೆನೂ ಜಾಸ್ತಿ ಇದೆ. ಹೈಕಮಾಂಡ್ ಸೂಕ್ತ ತೀರ್ಮಾನ